ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಟ್ಸ್ ನ್ಯೂಸ್ ಟೈಮ್ ನ ಇವತ್ತಿನ ಒಂದು ವಿಶೇಷ ಸುದ್ದಿ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸಿದ್ದು ಉತ್ತರಾಧಿಕಾರಿ ಯಾರು? ಸಿದ್ಧಾಂತಗಳ ನಡುವಿನ ಯುದ್ಧ. ರಾಜ್ಯದಲ್ಲಿ ಸಿದ್ಧಾಂತವಿರುವ ನಾಯಕರು ಯಾರು? ಸಿದ್ಧಾಂತಗಳ ಹೋರಾಟದಲ್ಲಿ ಯಾರಿಗೆ ಜಯ? ಸಿಎಂ ಸುಪುತ್ರ ಸಿದ್ಧಾಂತ ವಿಚಾರದಲ್ಲಿ ಸಿಲುಕಿದರ? ಕಾಂಗ್ರೆಸ್ ಬಳಗದಲ್ಲಿ ಸಿದ್ಧಾಂತಗಳ ಮೋಡ್. ಸತೀಶ್ ಜಾರಕಿಹೊಳಿ ಸಿದ್ಧಾಂತ ಸಿಎಂ ಆಗುವ ಸಿದ್ಧಾಂತವೇ? ನಿಜಕ್ಕೂ ರಾಜ್ಯದಲ್ಲಿ ಯಾವ ಸಿದ್ಧಾಂತ ಇದೆ? ಪರಿವಾರವಾದವೇ ಸಿದ್ಧಾಂತ ರಾಜಕಾರಣವೇ? ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ರಾಜ್ಯದಲ್ಲಿ ಈ ಒಂದು ಸಿದ್ಧಾಂತಗಳ ವಾರ್ ನಡೀತಾ ಇದೆ. ಇದು ಪ್ರಮುಖ ಸುದ್ದಿ. ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ ದ ಸಿಇಒ ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತಾವರ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಸೊ ಸರ್, ತಮಗೆ ಸ್ವಾಗತ. ಇಂದಿನ ಒಂದು ಚರ್ಚೆ ಯಾವುದಪ್ಪ? ಇಂದಿನ ಒಂದು ನ್ಯೂಸ್ ಟೈಮ್ನ ವಿಶೇಷ ಚರ್ಚೆ ಏನು ಅದಂತಂದ್ರೆ, ಸಿದ್ದು ಉತ್ತರಾಧಿಕಾರಿ ಯಾರು? ಇಲ್ಲೇ ಒಂದು ಮಾತನ್ನು ನಾವು ಗಮನಿಸಬೇಕಾಗ್ತದೆ. ಇದು ಪ್ರಜಾಪ್ರಭುತ್ವ, ಅದೇ ದೊಡ್ಡ ಸಿದ್ಧಾಂತ. ಸಂವಿಧಾನ ದೊಡ್ಡ ಸಿದ್ಧಾಂತ, ಅದಕ್ಕೆ ಬದ್ಧ ನಡ್ಕೋಬೇಕಾಗಿದ್ದು ಇವ್ರದೆಲ್ಲ ಸಿದ್ಧಾಂತ. ಅಲ್ಲ ಸರ್, ಯಾವ್ದು ಸರ್ ಸಿದ್ಧಾಂತಗಳು? ಸಿದ್ಧಾಂತಗಳ ನಡುವಿನ ಯುದ್ಧ ನಡೀತಾ ಇದೆ. ಯತೀಂದ್ರ ಉತ್ತರಾಧಿಕಾರಿ ಯಾರು ಅಂತ ಹೇಳಿ ಅಲ್ಲಲ್ಲ, ಅದು ನಡೀತಾ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ, ಎರಡನೇ ಪ್ರಶ್ನೆ ಕೂಡ ಕೇಳೇ ಬಿಡ್ತೀನಿ ನಾನು. ಸಿದ್ಧಾಂತಗಳ ನಡುವಿನ ಯುದ್ಧ, ಅವ್ರ ಸಿದ್ಧಾಂತ ಬೇರೆ, ನಮ್ಮ ಸಿದ್ಧಾಂತ ಬೇರೆ, ಆಮೇಲೆ ಉತ್ತರಾಧಿಕಾರಿ ಆಗೋರ ಸಿದ್ಧಾಂತ ಇದೇ ಇರಬೇಕು. ಯಾವ್ದು ಸರ್ ಇದು ಸಿದ್ಧಾಂತ? ನೋಡ್ರಿ, ಈಗ ಒಂದು ಹೇಳಿದ್ದೆ ನಿಮಗೆ, ಸಿದ್ಧಾಂತ ಅಂದ್ರೆ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ರಿ. ಸಂವಿಧಾನಕ್ಕೆ ಬದ್ಧ ಆಗಿರುವಂಥದ್ದು ಸಿದ್ಧಾಂತ. ಇದು ಬೇಸಿಕ್ ಅರ್ಥ ಹೇಳಿದ್ರಿ ನೀವು. ಇನ್ನು ಇವ್ರ ಸಿದ್ಧಾಂತಗಳು ಏನು ಮಾಡ್ಕೊಂಡಿದಾರ? ಇದು ಬೇರೆ ಬೇರೆ ಸಿದ್ಧಾಂತ. ಕೆಲವೊಂದಿಷ್ಟು ಪರಿವಾರವಾದಗಳು ಮಾಡ್ಕೊಂಡಿದಾರ, ಕೆಲವೊಂದಿಷ್ಟು ಜಾತಿಯ ಸಿದ್ಧಾಂತಗಳನ್ನು ಮಾಡ್ಕೊಂಡಿದಾರ, ಇನ್ನು ಕೆಲವೊಂದಿಷ್ಟು ಧರ್ಮದ ಸಿದ್ಧಾಂತಗಳು ಮಾಡ್ಕೊಂಡಿದಾರ. ಇನ್ನೊಂದು ಇದೆಲ್ಲದಕ್ಕಿಂತ ಮೇನಾಗಿ ಸರ್ ದುಡ್ಡಿನ ಸಿದ್ಧಾಂತ ಇದೆಲ್ಲದಕ್ಕಿಂತ ಹೆಚ್ಚಿನ ಏನಪ್ಪ ಅಂತಂದ್ರೆ, ದುಡ್ಡು ಮಾಡ್ಕೊಳ್ಳೋದು, ಅಧಿಕಾರ ಹಿಡಿಯೋದು, ಇದು ಸಿದ್ಧಾಂತನ. ಇದು ಸಿದ್ಧಾಂತ ಆಗಿದೆ. ಇವತ್ತು ಅಧಿಕಾರ ಹೆಂಗೆ ಹಿಡಿದಪ್ಪ? ಅಧಿಕಾರ ಸಿದ್ಧಾಂತ ಬಗ್ಗೆ ಮಾತಾಡೋದು, ಬೆಳೆದನಕ ಮಾತಾಡೋದು. ಸಂವಿಧಾನ ನಾವು ಪ್ರತಿಪಾದಕರು, ನಮ್ಮಿಂದ ಸಂವಿಧಾನ ಹುಟ್ಟಿದೇನಪ್ಪ, ನಾವು ಸಂವಿಧಾನಕ್ಕೆ ಬದ್ದೇನಪ್ಪ, ನಾವು ಸಂವಿಧಾನದ ಮಕ್ಕಳೇನಪ್ಪ ಅನ್ನೋ ಪ್ರತಿಯೊಬ್ಬರು ಮಾತಾಡೋದು. ಎಲ್ಲ ರಾಜಕಾರಣ ಹೇಳ್ತಾ ಇದ್ದೀನಿ, ಒಬ್ರಿಗೆಲ್ಲ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಅದು ಹೇಳ್ತಾರೆ ನಮ್ಮ ಗಾಯತಿ ಮಾತ, ಅದು ಬೆಳ್ತಾನೆ ರಾಮಾಯಣ ಕೇಳಿ ಬೆಳಗ್ಗೆ ಸೀತಾ ಏನಕ್ಕಲ್ವ ರಾಮಗ ಅಂತ. ಹಂಗಾಗಿ ನಮ್ಮ ಪರಿಸ್ಥಿತಿ. ಹೀಗಾಗಿ ಸಿದ್ಧಾಂತದ ಮಾತು ಬಂದಾಗ ಸಂವಿಧಾನಕ್ಕೆ ಬದ್ಧ ಯಾರಾದ್ರೆ ಅವರು ಸಿದ್ಧಾಂತಗಳು. ಇಲ್ಲಿ ಯಾರಿದ್ದಾರೆ ಸಂವಿಧಾನಕ್ಕೆ ಬದ್ಧ? ಇಲ್ಲಿ ನಮ್ಮ ಮಕ್ಕಳ ಆಗ್ಬೇಕಂತ ಯಾರಲ್ಲಿಲ್ಲ, ನನ್ನಂತರ ನನ್ನ ತಮ್ಮ ಬರಬೇಕು, ಹಣ ಬರಬೇಕು ಅಂತ ಯಾರಲ್ಲಿಲ್ಲ, ನಾ ಹಣ ಗಳಿಸಿ ಅಧಿಕಾರ ಹಿಡಿಬೇಕಂತ ಯಾರಲ್ಲಿಲ್ಲ, ನಾನು ಯಾವುದೇ ರೂಪದಿಂದ ಹಣ ಗಳಿಸಿಲ್ಲ. ಹಣ ಗಳಿಸೋಕಂತ ಹೌದು ಬಿಡ, ಒಂದು ನಿಮಿಷ, ಹಣ ಗಳಿಸೋದಕ್ಕೂ ಒಂದು ನೈತಿಕತೆ ಅದ, ಒಬ್ಬ ವ್ಯಾಪಾರಿಗೂ ನೀತಿ ಅದ. ಇಲ್ಲಿ ಯಾವ ನೀತಿನೂ ಇಲ್ಲ. ನೀತಿ ಉಳ್ಳದ್ದು ಸಿದ್ಧಾಂತ, ನೀತಿ ಉಳ್ಳದ್ದು ಸಂವಿಧಾನ. ಇದು ನೀತಿ ಏನದಪ್ಪ? ದುಡ್ಡು ಗಳಿಸ್ಬೇಕು ಅಷ್ಟ, ಯಾವುದೇ ಮೂಲ್ಯ ಗಳಿಸ್ಬೇಕು ನಾವು. ಬಟ್ ಅಧಿಕಾರ ಗಳಿಸ್ಬೇಕು ಅಂತ, ಅಧಿಕಾರ ದುಡ್ಡಿನ ಮೂಲನೇ ಏನಂತೀರಾ ಸರ್ ನೀವು? ತುಳುತ್ತರ ಇದ್ದಾಗ ಅಲ್ಲ ಸರ್, ಅಧಿಕಾರ ಬೇಕಂತಂದ್ರೆ ದುಡ್ಡು ಬೇಕೇ ಬೇಕು. ನೀವು ಇವತ್ತು ಹಂಗೆ ಮಾಡ್ಕೊಂಡಿದ್ದೀರ, ನೀವು ಎಲ್ಲರೂ ಕೂಡ ಮಾಡಿಬಿಟ್ಟಿದಾರ. ಅಧಿಕಾರ ಬೇಕಂದ್ರೆ ಅದಲ್ಲ, ಅಲ್ಲಿ ಸಂವಿಧಾನ ಹೇಳಲಿಕ್ಕಂತದ. ಸಂವಿಧಾನ ಏನು ಹೇಳ್ತದೆ ಅದೇ ಸಿದ್ಧಾಂತ. ಅದನ್ನ ಇವರು ಯಾರೂ ಫಾಲೋ ಮಾಡ್ತಾ ಇಲ್ಲ. ನಾವು ಇದು ಒಬ್ರಿಗೆ ಅಂತ ಹೇಳ್ತಾರೆ ಮಾತು.